ಹಸಿರುಮನೆ ಎಂಬ ಪುಟ್ಟ ಹಳ್ಳಿ. ಈ ವರ್ಷ ಅಲ್ಲಿ ಚಳಿ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿತು. ಸಂಜೆ 5 ಗಂಟೆಯಾಗುತ್ತಲೇ ಇಡೀ ಹಳ್ಳಿ ಮಂಜಿನ ವದಕೆಯೊಳಗೆ ಮರೆಯಾಗುತ್ತಿತ್ತು. ಜನರು ಬಾಗಿಲು ಹಾಕಿಕೊಂಡು ಮನೆಯೊಳಗೆ ಬೆಚ್ಚಗೆ ಕುಳಿತುಕೊಳ್ಳುತ್ತಿದ್ದರು. ಆ ಊರಿನಲ್ಲಿ ಶಂಕರಪ್ಪನವರ ಒಂದು ಪುಟ್ಟ ಹಳೇ ಕಾಲದ ಮನೆ. ಮನೆ ಚಿಕ್ಕದಾದರೂ ಅಲ್ಲಿ ವಾಸಿಸುವವರ ಸಂಖ್ಯೆ ಮಾತ್ರ ದೊಡ್ಡದು. ಶಂಕರಪ್ಪ, ಅವರ ಪತ್ನಿ ಪಾರ್ವತಮ್ಮ, ಮಗ ಕಿರಣ್, ಸೊಸೆ ಸ್ಮಿತಾ ಮತ್ತು ಕಿರಣ್ನ ತಮ್ಮನ ಮಕ್ಕಳಾದ ಸಾಗರ್, ದೀಪಾ ಹಾಗೂ ಪ್ರಜ್ವಲ್, ಹೀಗೆ ಒಟ್ಟು 7 ಜನ ಆ ಪುಟ್ಟ ಮನೆಯಲ್ಲೇ ಬದುಕುತ್ತಿದ್ದರು. ಮನೆಯ ಯಜಮಾನ ಶಂಕರಪ್ಪನವರು ಹಳೆಯ ಕಂಬಳಿಯನ್ನು ಅರೆಬರೆ ಹೊದ್ದುಕೊಂಡು ಮರದ ಕುರ್ಚಿಯ ಮೇಲೆ ಮುದುಡಿ ಕುಳಿತಿದ್ದರು. ಅವರ ಮುಖದಲ್ಲಿ ಚಳಿಯ ತೀವ್ರತೆ ಎದ್ದು ಕಾಣುತ್ತಿತ್ತು. ಏನೇ ಪಾರ್ವತಿ, ಓ ಪಾರ್ವತಮ್ಮ, ಎಲ್ಲಿ ಹೋದೆಯಮ್ಮ? ಆ ಕಿಟಕಿಯಿಂದ ಗಾಳಿ ಒಳಗೆ ನುಗ್ಗುತ್ತಾ ಇದೆಯಲ್ಲ, ನನ್ನ ಮೈಯೆಲ್ಲ ಜುಮ್ ಅನ್ನುತ್ತಿದೆ. ಮೂಳೆಗಳೆಲ್ಲ ಮಂಜುಗಡ್ಡೆ ಆದ ಹಾಗಾಗುತ್ತಿದೆ. ಬಂದೆ. ಏನ್ ಮಾಡೋದು? ಕಿಟಕಿ ಬಾಗಿಲು ಹಾಕಿದ್ರೂ ಆ ಮರದ ಸಂದಿನಿಂದ ಗಾಳಿ ಚಾಕುವಿನಂತೆ ಚುಚ್ಚುತ್ತಿದೆ. ಈ ಹಳೇ ಕಾಲದ ಕಿಟಕಿಗಳು ಈಗ ಕೈ ಕೊಡುತ್ತಿವೆ. ನೋಡು, ಆ ಕಿಟಕಿ ಸರಿಯಾಗಿ ಮುಚ್ಚಿಲ್ಲ ಅನ್ಸುತ್ತೆ. ಈ ವಯಸ್ಸಿನಲ್ಲಿ ಈ ಚಳಿ ತಡ್ಕೊಳ್ಳೋದು ನನ್ನ ಕೈಲಾಗ್ತಾ ಇಲ್ಲ. ಪಾರ್ವತಮ್ಮ ಕಿಟಿಕೆಯನ್ನು ಎಳೆದು ಮುಚ್ಚಲು ಪ್ರಯತ್ನಿಸುತ್ತಾರೆ. ಆದರೆ ಅದು ಹಳೆಯದಾದ ಕಾರಣ ಗಾಳಿಯ ಒತ್ತಡಕ್ಕೆ ಸರಿಯಾಗಿ ಕೂಡುತ್ತಿಲ್ಲ. ಗಾಳಿಯ ಶಬ್ದ ಮನೆಯೊಳಗೆ ಭಯ ಹುಟ್ಟಿಸುವಂತಿದೆ. ಇಡೀ ಕುಟುಂಬ ಚಳಿಯಿಂದ ಗಡಗಡ ನಡುಗುತ್ತಿರುವಾಗ ಸ್ಮಿತಾ ಕೈಯಲ್ಲಿ ಒಂದು ಹಳೆಯ ಟವಲ್ ಹಿಡಿದು ಲಘುವಾಗಿ ಅತ್ತ ಧಾವಿಸುತ್ತಾಳೆ. ಮಾವಯ್ಯ, ಗಾಬರಿ ಬೇಡ, ನೀವು ಹಾಗೆ ಕುಳಿತುಕೊಳ್ಳಿ, ನಾನಿದ್ದೇನೆ ನೋಡಿ. ಅತ್ತೆಯ ಕೈಯಿಂದ ಕಿಟಕಿ ಹಿಡಿಕೆಯನ್ನು ಪಡೆದು, ಅತ್ತೆ, ನೀವು ಸ್ವಲ್ಪ ಹಿಂದೆ ಸರಿಯಿರಿ. ನೋಡು ಮಗಳೇ, ಎಷ್ಟೇ ಎಳೆದರೂ ಆ ಸಂದಿನಿಂದ ಗಾಳಿ ಬರೋದು ನಿಲ್ತಾ ಇಲ್ಲ. ಹೌದು ಅತ್ತೆ, ಇದು ಹಳೆಯ ಮರ, ಸ್ವಲ್ಪ ಬಿರುಕು ಬಿಟ್ಟಿದೆ. ಈಗ ನೋಡಿ ಮ್ಯಾಜಿಕ್. ಈಗ ನೋಡಿ ಮಾವಯ್ಯ, ಚಳಿಗಾಳಿಯೆಲ್ಲ ಹೊರಗೆ ಇರ್ಲಿ. ನಿಮ್ಮ ಮೈಗೆ ಈಗ ಒಂದು ಹನಿ ಗಾಳಿಯೂ ತಾಕಲ್ಲ. ನಿಮ್ಗಾಗಿ ಬಿಸಿ ಬಿಸಿ ನೀರು ಕಾಯಿಸಿಟ್ಟಿದ್ದೀನಿ, ಕುಡಿದ್ರೆ ಇನ್ನೂ ಬೆಚ್ಚಗೆ ಅನ್ಸುತ್ತೆ. ಅಬ್ಬಾ, ಎಂತಹ ನೆಮ್ಮದಿ! ಆ ಗಾಳಿ ನಿಂತ ಮೇಲೆ ಪ್ರಾಣ ಬಂದ ಹಾಗೆ ಆಯಿತು. ಸ್ಮಿತಾ, ನೀನು ಬರೀ ಈ ಮನೆಯ ಸೊಸೆಯಲ್ಲಮ್ಮ, ಈ ಮನೆಯನ್ನು ಕಾಪಾಡೋ ಜಾಣೆ. ಹೌದ್ರಿ, ಇವಳ ಉಪಾಯ ನಮಗೆ ಹೊಳೆಯಲ್ಲೇ ಇಲ್ಲ ನೋಡಿ. ಹಾಗೇನಿಲ್ಲ ಅತ್ತೆ, ಎಲ್ಲರೂ ಬೆಚ್ಚಗೆ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರೆ ಅದೇ ನನ್ಗಿರೋ ಸಂತೋಷ. ಬನ್ನಿ, ಊಟದ ತಟ್ಟೆ ರೆಡಿ ಮಾಡ್ತೀನಿ. ಅಡುಗೆ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕುಳಿತರು. ಜಾಗ ತುಂಬಾ ಕಡಿಮೆ ಇತ್ತು. ಸಾಗರ್ ಜೋರಾಗಿ ಕಿರುಚಿದ. ಅತ್ತೆ, ದೀಪಾ ನನ್ನನ್ನು ತಳ್ಳುತ್ತಿದ್ದಾಳೆ. ಅನ್ನ ಕೆಳಗೆ ಬೀಳ್ತಾ ಇದೆ. ನಾನಲ್ಲ ಅತ್ತೆ, ಪ್ರಜ್ವಲ್ ನನ್ ಮೇಲ್ ಬರ್ತಿದ್ದಾನೆ. ನನ್ಗಿಲ್ಲಿ ಕೂರೋಕೆ ಜಾಗವೇ ಇಲ್ಲ. ಮಕ್ಕಳೇ, ಸುಮ್ಮನಿರಿ. ಈ ಸಣ್ಣ ಮನೆಯಲ್ಲಿ ನಾವೆಲ್ಲ ಹೀಗೆ ಅಂಟುಕೊಂಡೇ ಕೂರಬೇಕು. ನೋಡಿ, ನಿಮ್ಮಪ್ಪ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನ್ ಕಳಿಸೋ ದುಡ್ಡು ನಮಗೆ ಸಾಲ ತೀರಿಸೋಕೆ ಸಾಕಾಗ್ತಿದೆ. ಹೊಸ ರೂಮ್ ಕಟ್ಟೋಣ ಅಂದ್ರೆ ಇಟ್ಟಿಗೆ, ಸಿಮೆಂಟ್ ಬೆಲೆ ಕೇಳೋ ಹಾಗಿಲ್ಲ. ಪರವಾಗಿಲ್ಲ ಬಿಡಿ, ಎಲ್ಲರೂ ಹತ್ತಿರವಿದ್ರೆ ಪ್ರೀತಿ ಜಾಸ್ತಿ ಇರುತ್ತೆ. ಮೊದಲು ಬಿಸಿ ಬಿಸಿ ಸಾರು ತಿನ್ನಿರಿ, ತಣ್ಣಗಾದರೆ ಚೆನ್ನಾಗಿರಲ್ಲ ಎಂದು ಬಡಿಸಿದಳು. ಊಟ ಮುಗಿದ ನಂತರ ಅಸಲಿ ಸಮಸ್ಯೆ ಶುರುವಾಯಿತು. ಮನೆಯಲ್ಲಿರುವುದು ಕೇವಲ 1 ಬೆಡ್ರೂಮ್ ಮತ್ತು 1 ಪುಟ್ಟ ಹಾಲ್. ಸ್ಮಿತಾ ಪ್ಲಾನ್ ಮಾಡಿದಳು. ಅತ್ತೆ ಮಾವಯ್ಯ, ನೀವು ರೂಮಿನ ಮಂಚದ ಮೇಲೆ ಮಲಗಿ, ನಿಮ್ಗೆ ಚಳಿ ಆಗ್ಬಾರ್ದು. ಮಕ್ಕಳು ಹಾಲಿನಲ್ಲಿ ಚಾಪೆ ಹಾಕಿಕೊಳ್ಳಲಿ. ಕಿರಣ್ ಅವರು ಕೂಡ ಹಾಲಿನ ಒಂದು ಮೂಲೆಯಲ್ಲಿ ಮಲಗ್ತಾರೆ. ಮತ್ತೆ ನೀನೆಲ್ಲಿ ಮಲಗ್ತೀಯಮ್ಮ? ನಾನು ಅಡ್ಗೆ ಮನೆಯಲ್ಲೇ ಜಾಗ ಮಾಡ್ಕೋತೀನಿ ಅತ್ತೆ. ಅತ್ತೆ, ಹಾಲಿನಲ್ಲಿ ಜಾಗವಿಲ್ಲ. ನಿನ್ನೆ ಸಾಗರ್ ಕೈ ನನ್ನ ಮುಖಕ್ಕೆ ಬಡಿದಿತ್ತು. ನಾನು ನಿಮ್ಮ ಜೊತೆ ಅಡುಗೆ ಮನೆಗೆ ಬರ್ತೀನಿ. ಸ್ಮಿತಾ ಅವಳನ್ನು ಸಮಾಧಾನಪಡಿಸಿದಳು. ಆದರೆ ಅಡುಗೆ ಮನೆಯಲ್ಲಿ ಹೊಗೆಯ ವಾಸನೆ ಇತ್ತು. ಬೇಡ ಸ್ಮಿತಾ, ಅಡುಗೆ ಮನೆಯಲ್ಲಿ ನಿನಗೆ ಉಸಿರಾಡಲು ಕಷ್ಟ ಆಗುತ್ತೆ. ನಾನು ಹೊರಗಡೆ ವರಾಂಡದಲ್ಲಿ ಮಲಗ್ತೀನಿ. ಕಿರಣ್ಗೆ ಸೈನಸ್ ಸಮಸ್ಯೆ ಇತ್ತು. ಸ್ಮಿತಾ ಒಪ್ಪಲಿಲ್ಲ. ನಿಮಗೆ ಹೊರಗಡೆ ಮಲಗಿದ್ರೆ ಜ್ವರ ಬರುತ್ತೆ. ಒಂದು ಕೆಲಸ ಮಾಡೋಣ, ನೀವೆಲ್ಲರೂ ಹಾಲಿನಲ್ಲಿ ಆರಾಮವಾಗಿ ಮಲಗಿ, ನಾನು ಅತ್ತ ಮೇಲೆ ಮಲಗ್ತೀನಿ. ಅತ್ ಮೇಲೆಯೇ? ಅಲ್ಲಿ ಸಿಮೆಂಟ್ ಶೀಟ್ ಮಾತ್ರ ಇದೆ, ಸುತ್ತಲೂ ಗೋಡೆ ಇಲ್ಲ. ಚಳಿ ನಿನ್ನನ್ನು ಗಡ್ಡೆ ಕಟ್ಟಿಸಿಬಿಡುತ್ತೆ, ಬೇಡ. ಎಲ್ಲರನ್ನೂ ಬಲವಂತವಾಗಿ ಒಪ್ಪಿಸಿ ಮೇಲೆ ಹೋದಳು. ರಾತ್ರಿ 12 ಗಂಟೆ. ಮೇಲೆ ಸ್ಮಿತಾಳಿಗೆ ಚಳಿ ಪ್ರಾಣ ಸಂಕಟ ತರುತ್ತಿತ್ತು. ಮಂಜು ಅವಳ ಕಂಬಳಿಯ ಮೇಲೆ ಬೀಳುತ್ತಿತ್ತು. ಅವಳು ಚಳಿಯಿಂದ ನಡುಗುತ್ತಾ ಮುದುಡಿಕೊಂಡು ಮಲಗಿದ್ದಳು.
ಕೆಳಗಡೆ ಮಕ್ಕಳು ಬೆಚ್ಚಗೆ ನಿದ್ರಿಸುತ್ತಿದ್ದಾರೆ ಎನ್ನುವ ನೆನಪು ಅವಳಿಗೆ ಸ್ವಲ್ಪ ಧೈರ್ಯ ನೀಡುತ್ತಿತ್ತು. ಮಧ್ಯರಾತ್ರಿ ಕಿರಣ್ ಅವಳನ್ನು ನೋಡಲು ಮೇಲೆ ಬಂದ. ಸ್ಮಿತಾ ನಡುಗುತ್ತಿರುವುದನ್ನು ನೋಡಿ ಅವನ ಕಣ್ಣಲ್ಲಿ ನೀರು ಬಂತು. ಸ್ಮಿತಾ, ಯಾಕೆ ಇಷ್ಟು ಹಠ? ಕೆಳಗೆ ಬಾ. ನೋಡಿ ಕಿರಣ್, ನಾವು ಬಡವರಾಗಿರಬಹುದು, ಆದ್ರೆ ನಾವೆಲ್ರೂ ಪರಸ್ಪರ ಕಾಳಜಿ ಮಾಡೋದು ನನ್ಗಿರೋ ಅತಿ ದೊಡ್ಡ ಆಸ್ತಿ. ನೀವ್ ಹೋಗಿ ಮಲ್ಗಿ, ನಾಳೆ ಕೆಲ್ಸಕ್ ಹೋಗ್ಬೇಕು. ಮರುದಿನ ಬೆಳಿಗ್ಗೆ ಸ್ಮಿತಾಳ ಶರೀರ ತಣ್ಣಗಾಗಿತ್ತು, ಮೂಗು ಕಟ್ಟಿತ್ತು. ಆದ್ರೂ ಅವಳು ಯಾರಿಗೂ ಗೊತ್ತಾಗದಂತೆ ಕೆಳಗಿಳಿದು ಎಲ್ಲರಿಗೂ ಬಿಸಿ ಕಾಫಿ ಮಾಡಿಕೊಟ್ಟಳು. ಹೀಗೆ 1 ವಾರ ಕಳೆಯಿತು. ಸ್ಮಿತಾ ಪ್ರತಿದಿನ ಮೇಲೆ ಮಲಗುತ್ತಿದ್ದಳು, ಆದರೆ ಚಳಿ ಅವಳನ್ನು ಬಿಡಲಿಲ್ಲ. ಅವಳಿಗೆ ಒಳಗೊಳಗೆ ಜ್ವರ ಏರತೊಡಗಿತು. ಆ ರಾತ್ರಿ ಚಳಿ ಎಲುಬು ಕೊರೆಯುತ್ತಿತ್ತು. ಮೇಲಂತಸ್ತಿನ ಹದಗೆಟ್ಟ ವಾತಾವರಣದಲ್ಲಿ ಸ್ಮಿತಾ ನಡುಗುತ್ತಾ ಪ್ರಜ್ಞೆ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಳು. ಸಣ್ಣ ಮಗು ಪ್ರಜ್ವಲ್ ನಿದ್ದೆಗಣ್ಣಲ್ಲೇ ಅತ್ತೆಯನ್ನು ನೋಡಲು ಮೇಲೆ ಹೋದವನು ಸ್ಮಿತಾಳ ಅವಸ್ಥೆ ನೋಡಿ ಬೆದರಿ ಹೋದ. ಅಮ್ಮ, ಅಪ್ಪ, ಬೇಗ ಬನ್ನಿ, ಅತ್ತೆ ಮಾತಾಡ್ತಿಲ್ಲ, ಕಣ್ಣು ಬಿಡ್ತಿಲ್ಲ. ಪ್ರಜ್ವಲ್ನ ಕಿರುಚಾಟಕ್ಕೆ ಮನೆಯವರೆಲ್ಲ ಗಾಬರಿಯಿಂದ ಮೇಲೆ ಓಡಿ ಬಂದರು. ಸ್ಮಿತಾಳ ಶರೀರ ಮಂಜಿನಂತೆ ತಣ್ಣಗಾಗಿತ್ತು. ಸ್ಮಿತಾ ಕಣ್ಬಿಡು, ಏನಾಯ್ತು ನಿಂಗೆ? ರೀ ಅಪ್ಪ, ಇವಳ ಮೈ ಪೂರ್ತಿ ತಣ್ಣಗಾಗಿದೆ. ಕಿರಣ್ ತಕ್ಷಣ ಅವಳನ್ನು ಎತ್ತಿಕೊಂಡು ಕೆಳಗಿನ ಕೋಣೆಗೆ ಓಡಿದ. ಮನೆಯವರೆಲ್ಲ ಅವಳ ಸುತ್ತ ಸೇರಿದರು. ಬೇಗ ಬಿಸಿ ಹಾಲ್ ತನ್ನಿ. ಅಯ್ಯೋ ದೇವ್ರೆ, ಆ ಚಳಿಯಲ್ಲಿ ಮಲಗಿಸಿ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ವಿ. ಕಿರಣ್, ಅವಳ ಕೈಕಾಲು ಉಜ್ಜಿ ಬೆಚ್ಚಕ್ ಮಾಡು. ಸ್ವಲ್ಪ ಹೊತ್ತಿನ ಉಪಚಾರದ ನಂತರ ಸ್ಮಿತಾ ನಿಧಾನವಾಗಿ ಕಣ್ಣು ಬಿಟ್ಟಳು. ಎದುರಿಗೆ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಕ್ಷಮಿಸ್ಬಿಡಮ್ಮ ಸ್ಮಿತಾ, ಈ ಮನೆಗೋಸ್ಕರ ನಿನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿಯಲ್ಲಮ್ಮ. ನಮ್ಗಿಂತ ದೊಡ್ಡ ಮನೆ ಬೇಡ, ನಿನ್ನ ಪ್ರೀತಿ ಇದ್ರೆ ಸಾಕು. ಹೌದು ಸ್ಮಿತಾ, ವಸ್ತುಗಳಿಗಿಂತ ನೀನ್ ನಂಗೆ ಮುಖ್ಯ. ಹಿಂದೆ ಈ ಮನೆಯೆಲ್ಲ ಬದಲಾಯಿಸ್ತೀನಿ. ಮರುದಿನ ಮನೆಯಲ್ಲಿ ಒಂದು ಹೊಸ ಉತ್ಸಾಹವಿತ್ತು. ಕಿರಣ್ ಶರ್ಟ್ ಮಡಚುತ್ತಾ ನಿಂತಿದ್ದ. ಹಳೆಯ ವಸ್ತುಗಳ ಕಡೆ ನೋಡಿದ. ಅಪ್ಪ, ಈ ಮುರಿದು ಬಿದ್ದಿರೋ ಸೋಫಾ, ಈ ದೊಡ್ಡ ಮರದ ಪೆಟ್ಟಿಗೆ ನಮ್ಗೀಗ ಬೇಕಾಗಿಲ್ಲ. ಇವುಗಳಿಂದಲೇ ನಮ್ಮ ಮನೆ ಇಷ್ಟು ಇಕ್ಕಟ್ಟಾಗಿರೋದು. ಇವನ್ನೆಲ್ಲ ಇವತ್ತೇ ಹೊರಗೆ ಹಾಕೋಣ. ಸರಿ ಮಗನೇ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅನಗತ್ಯ ವಸ್ತುಗಳನ್ನೆಲ್ಲ ಮಾರ್ಬಿಡೋಣ. ಮನೆಯಲ್ಲಿ ಜಾಗವೂ ಆಗುತ್ತೆ, ಸ್ವಲ್ಪ ಹಣವೂ ಬರುತ್ತೆ. ಸಂಜೆಯ ವೇಳೆಗೆ ಹಾಲಿನಲ್ಲಿದ್ದ ಹಳೆಯ ಕಸವೆಲ್ಲ ಖಾಲಿಯಾಗಿತ್ತು. ಹಾಲೀಗ ವಿಶಾಲವಾಗಿ ಕಾಣುತ್ತಿತ್ತು. ಹಬ್ಬಾ, ಮನೆ ಎಷ್ಟು ದೊಡ್ಡದಾಗಿ ಕಾಣ್ತಿದೆ ಅಲ್ವಾ? ಹೌದು ಸ್ಮಿತಾ, ಇವತ್ತಿನಿಂದ ಯಾರೂ ಮೇಲೆ ಮಲ್ಗೋದು ಬೇಡ. ನಾವೆಲ್ಲರೂ ಇಲ್ಲೇ ಹಾಲಿನಲ್ಲಿ ಚಾಪೆ ಹಾಸ್ಕೊಂಡು ಬೆಚ್ಚಗೆ ಮಲ್ಗೋಣ. ಕುಟುಂಬ ಅಂದ್ರೆ ಒಟ್ಟಿಗೆ ಇರೋತ್ತಾನೆ. ಸ್ಮಿತಾಳ ಕಣ್ಣಲ್ಲಿ ಆನಂದ ಬಾಷ್ಪವಿತ್ತು. ಆಕೆಗೆ ಆ ಮೇಲಿನ ಕೋಣೆಯ ಶಿಕ್ಷೆಯಿಂದ ಕೊನೆಗೂ ಮುಕ್ತಿ ಸಿಕ್ಕಿತ್ತು. ಕೆಲವು ತಿಂಗಳುಗಳ ನಂತರ ಯುಗಾದಿ ಹಬ್ಬ ಬಂತು. ಚಳಿ ಕಡಿಮೆಯಾಗಿ ವಸಂತಕಾಲ ಬಂದಿತ್ತು. ಮನೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಸ್ಮಿತಾ, ಈ ಸಲ ಹಬ್ಬ ಅದ್ಧೂರಿಯಾಗಿ ಮಾಡೋಣ. ನಿನಗೇನ್ ಬೇಕು ಕೇಳು. ಮನೆಯವರೆಲ್ಲ ಒಟ್ಟಾಗಿ ಕೂತು ಬೇವು ಬೆಲ್ಲ ತಿಂದ್ರೆ ಅದೇ ನನಗಿರೋ ದೊಡ್ಡ ಹಬ್ಬ ಮಾವಯ್ಯ. ಕಿರಣ್ನ ತಮ್ಮನ ಪತ್ನಿ ರಶ್ಮಿ ಅಂಜಲಿ ಪಾತ್ರದಂತೆ ನಗರದಿಂದ ಬಂದಿದ್ದಳು. ಅವಳು ಅಂದಳು, ಈ ಸಲ ಯುಗಾದಿಗೆ ನಾವೆಲ್ಲ 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡೋಣ. ಅಲ್ಲಿ ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ಬೇಡ ರಶ್ಮಿ, ನಮ್ಮ ಕೈತೋಟದ ಹೂವುಗಳಿಂದ ಮನೆಯನ್ನಲಂಕರಿಸೋಣ. ನಾನು ಮನೆಯಲ್ಲೇ ಹೋಳಿಗೆ ಮಾಡ್ತೀನಿ. ಹೋಟೆಲ್ ಊಟಕ್ಕಿಂತ ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂತು ತಿನ್ನುವ ಮಜವೇ ಬೇರೆ. ರಶ್ಮಿ ಮೊದಲು ಬೇಸರ ಮಾಡಿಕೊಂಡರು. ಸ್ಮಿತಾ ಮಾಡಿದ ಬಿಸಿ ಹೋಳಿಗೆ ಮತ್ತು ಮಾವಿನಕಾಯಿ ಚಿತ್ರಾನ್ನ ತಿಂದ ಮೇಲೆ, ಅಕ್ಕ, ಇಂತಹ ರುಚಿ ನಾನು ಎಲ್ಲೂ ತಿಂದಿಲ್ಲ ಎಂದು ಹೊಗಳಿದಳು. ಅಂದು ರಾತ್ರಿ ಎಲ್ಲರೂ ಮನೆಯ ಅಂಗಳದಲ್ಲಿ ಚಾಪೆ ಹಾಸಿ ಕುಳಿತು ಹರಟೆ ಹೊಡೆದರು. ಕತ್ತಲಲ್ಲಿ ದೀಪಗಳ ಬೆಳಕು ಆ ಪುಟ್ಟ ಮನೆಯನ್ನು ಅರಮನೆಯಂತೆ ಮಾಡುತ್ತಿತ್ತು. ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಿದ್ದರೆ ಅಲ್ಲಿ ಸ್ವರ್ಗವೇ ನೆಲೆಸುತ್ತದೆ. ಅನಗತ್ಯ ವಸ್ತುಗಳಿಗಿಂತ ಮನುಷ್ಯರ ನಡುವಿನ ಬಂಧವೇ ದೊಡ್ಡದು. ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.